ನಮಸ್ಕಾರ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಡಿ.ಎಂ. ಯಲಬುರ್ಗಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಬಿಸಿಯೂಟ ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಒಗ್ಗೂಡಿ ತಮ್ಮ ವಿವಿಧ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪ್ರತಿಭಟನೆಕಾರರು ಭಾಗವಹಿಸಿದ್ದರು. ದೇಶದ ಕಾರ್ಪೊರೇಟ್ ಬಂಡವಾಳಗಾರರಿಗೆ 15.32 ಲಕ್ಷ ಕೋಟಿ ಸಾಲ ಮನ್ನಾ, 1.97 ಲಕ್ಷ ಕೋಟಿ ಸಬ್ಸಿಡಿಗಳನ್ನು ಉದಾರವಾಗಿ ಕೊಡುವ ಕೇಂದ್ರ ಸರ್ಕಾರ ದೇಶದ ಭವಿಷ್ಯತ್ತನ್ನು ರೂಪಿಸಲು ಪೂರಕವಾಗಿ ಮಾನವ ಸಂಪನ್ಮೂಲದ ಬೆಳವಣಿಗೆಗೆ ದುಡಿಯುತ್ತಿರುವ ICDS ಯೋಜನೆ ಮತ್ತು ಇದರಲ್ಲಿ ದುಡಿಯುವ ಅಂಗನವಾಡಿ ನೌಕರರಿಗೆ ಕೊಡಲು ಹಣವಿಲ್ಲ. ಕೇಂದ್ರ ಸರ್ಕಾರದಿಂದ ಕೊಡುತ್ತಿರುವ ತಮ್ಮ ಪಾಲಿನ ವಂಚಿಕೆಯ ಹಣವನ್ನು ಕಡಿತಗೊಳಿಸಲು ಪೋಷನ್ ಟ್ರ್ಯಾಕಿನಲ್ಲಿ ಫಲಾನುಭವಿಗಳಿಗೆ ಮನೆಗೆ ಪಡಿತರ ಸಾಮಗ್ರಿಗಳನ್ನು ನೀಡಲು 2025 ಮೇ ತಿಂಗಳಿನಿಂದ ಕಡ್ಡಾಯಗೊಳಿಸಿದ್ದಾರೆ. FRS ಮುಖಾಂತರ ವಿತರಿಸಿದ ಜಿಲ್ಲೆಗಳಿಗೆ ಮಾತ್ರ ನ್ಯೂಟ್ರಿಷನ್ ಪ್ರೋಗ್ರಾಂ ರೆಡಿ ಅಕ್ಕಿ, ಗೋಧಿಯನ್ನು ಹಂಚಿಕೆ ಮಾಡಬೇಕೆಂಬ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ನೀಡಿದೆ. ಸರ್ಕಾರದ ಯೋಜನೆಗಳಲ್ಲಿ ಸೌಲಭ್ಯ ತೆಗೆದುಕೊಳ್ಳಲು ಆಧಾರ ಕಾರ್ಡವಲ್ಲ, ಸುಪ್ರೀಂ ಕೋರ್ಟ್ 2015ರಲ್ಲಿ ನಿರ್ದೇಶನ ನೀಡಿದೆ. 2013ರ ಆಹಾರ ಭದ್ರತಾ ಕಾಯ್ದೆಯು ಇದನ್ನೇ ಪ್ರತಿಪಾದಿಸುತ್ತಿದೆ. ಇಷ್ಟೆಲ್ಲ ನಿರ್ದೇಶನಗಳಿದ್ದರೂ ಕೂಡ ಮುಖ ಗುರುತಿಸುವ ವ್ಯವಸ್ಥೆಗೆ ಬೇಕಾದ ಅಂಗನವಾಡಿ ಕೇಂದ್ರಗಳಿಗೆ ವೈಫೈ ಅಳವಡಿಕೆ, 5G ಸಾಮರ್ಥ್ಯ ಹೊಂದಿದ ಮೊಬೈಲ್ ಮತ್ತು ಸಿಮ್ಗಳ ಒದಗಿಸದೆ FRS ಜಾರಿಯಾಗಿ ಅಂಗನವಾಡಿ ನೌಕರರ ಮೇಲೆ ತುಂಬಾ ಒತ್ತಡ ಹೇರಲಾಗುತ್ತಿದೆ. ಇದರಿಂದ ಅಂಗನವಾಡಿ ನೌಕರರು ತುಂಬಾ ಮಾನಸಿಕ ನೋವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಫಲಾನುಭವಿಗಳಿಗೂ ICDS ಉದ್ದೇಶವನ್ನು ಸಫಲತೆ ಮಾಡುವುದು ಹೇಗೆ ಎಂಬುದನ್ನು ತಾತ್ವಿಕವಾಗಿ ಚಿಂತಿಸಬೇಕಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ FRS ವ್ಯವಸ್ಥೆಯನ್ನು ಮರುಪರಿಶೀಲಿಸಬೇಕೆಂದು ಒತ್ತಾಯಿಸುತ್ತೇವೆ.